ಹರ ಹರ ಮಹಾದೇವ ಶಂಭೋ. ಯಾರೆಲ್ಲ ಚಾನಲ್ ನೋಡ್ತಾರೆ ಅವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ, ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೆ ಆ ಗಣೇಶನ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂತ ಜೀತ್ ವಾಹಿನಿ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವಂಥ ವಿಶೇಷ ಕಾರ್ಯಕ್ರಮಗಳಿಗೆ ಮತ್ತು ವಿಡಿಯೋಗಳಿಗೆ ನೀವು ವಿಶೇಷವಾಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಒತ್ತೋದ್ರಿಂದ ನಮ್ಮೆಲ್ಲ ನಿಮ್ಮ ಜೀವನ ಬದಲಿಸುವಂಥ ವಿಶೇಷ ವಿಡಿಯೋಗಳು ನಿಮಗೆ ಸಿಗ್ತವೆ. ಹಾಗಾಗಿ ಬನ್ನಿ, ಇವತ್ತಿನ ವಿಶೇಷವಾಗಿ ಆ ಗಣೇಶನ ಕೃಪಾಶೀರ್ವಾದ ನಿಮಗೂ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದಂಥ ಕಾರ್ಯಕ್ರಮ ಶುರು ಮಾಡೋಣ. ಏನಪ್ಪ ಅಂದರೆ, ವಿಶೇಷವಾಗಿ ಇವತ್ತು ದುಡ್ಡನ್ನು ಯಾವ ರೀತಿ ನೀವು ಅಟ್ರಾಕ್ಷನ್ ಮಾಡೋದು, ಮನಿನ ನಿಮ್ಮ ಹತ್ರ ಯಾವ ರೀತಿ ಇಟ್ಕೊಳೋದು ಅನ್ನೋದನ್ನು ವಿಶೇಷವಾಗಿ ಈ ಒಂದು ಮ್ಯಾನಿಫೆಸ್ಟೇಷನ್ ಮೂಲಕ ಯಾವ ರೀತಿ ತಿಳ್ಕೊಳ್ಳೋಣ. ಇದನ್ನು ವಾರಕ್ಕೊಂದ್ಸರಿ ಮಾಡಿದ್ರೆ ನಿಮ್ಮ ಏನೇ ದುಡ್ಡಿನ ಸಮಸ್ಯೆ ಇರಲಿ ಕೂಡ ಎಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಹಾಗಾಗಿ ಬನ್ನಿ, ಇವತ್ತಿನ ವಿಶೇಷವಾಗಿ ಏನಪ್ಪ ಅಂದರೆ, ಅನೇಕ ಜನ ದುಡ್ಡಿನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಮತ್ತು ಕೆಲವೊಬ್ಬರಿಗೆ ಕಷ್ಟ ಬಂದಾಗ ಮಾತ್ರ ದುಡ್ಡು ನೆನಪಾಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನೀವು ಪ್ರತಿಯೊಂದು ವಸ್ತು ಕೂಡ, ಪ್ರತಿಯೊಂದು ಹಣ್ಣು ಕೂಡ ಚಲಿಸ್ತಾ ಇರುತ್ತೆ. ಹಂಗಾಗಿ ನೀವು ಒಂದು ಗಾಡಿ ಇರ್ಬೋದು, ಅಥವಾ ನಿಮ್ದು ಏನೇ ವಸ್ತು ಇರ್ಬೋದು, ಅಥವಾ ನಿಮ್ಮದು ಕಂಪ್ಯೂಟರ್ ಇರ್ಬೋದು, ಏನೇ ಇರ್ಬೋದು, ಪ್ರತಿಯೊಂದು ಕೂಡ ಪ್ರತಿಯೊಂದು ಹಣ್ಣು ಇರುತ್ತೆ. ಯಾಕಂದರೆ ಎಲ್ಲನೂ ಕೂಡ ನಿಮಗೆ ದುಡ್ಡಿಂದನೇ ಆಗಿರುತ್ತೆ. ನೀವು ಏನೇ ತೊಗೊಬೇಕಂದ್ರೆ ಕೂಡ ದುಡ್ಡಿಂದ ಕೊಟ್ಟೆ ತಗೊಂಡಿರ್ತೀರ. ಹಾಗಾಗಿ ವಿಶೇಷವಾಗಿ ಅಂಥ ದುಡ್ಡನ್ನ ಇವತ್ತು ಯಾವ ರೀತಿ ಆಕರ್ಷಣೆ ಮಾಡೋದು ಅನ್ನೋದು ನೋಡೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ನೋಡ್ತಿದ್ರು ಆದಷ್ಟು ವಿಡಿಯೋ ಶೇರ್ ಮಾಡಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ನಾವು ಈಗಾಗಲೇ ಪ್ರೀ ಕನ್ಸಲ್ಟೇಷನ್ ಶುರು ಮಾಡಿದ್ವಿ. 9742355574 ಈ ನಂಬರ್ಗೆ ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು. ಬನ್ನಿ, ಇವತ್ತಿನ ವಿಶೇಷವಾಗಿ ಮನಿ ಮ್ಯಾನಿಫೆಸ್ಟೇಷನ್ನ ಯಾವ ರೀತಿ ಮಾಡೋದು, ಇದನ್ನು ಒಂದು ವಾರಕ್ಕೊಂದ್ಸರಿ ಮಾಡಿಕೊಟ್ರೆ ಸಾಕು, ನಿಮ್ಮೆಲ್ಲ ದುಡ್ಡಿನ ಸಮಸ್ಯೆಗಳು ಆದಷ್ಟು ಬೇಗ ಬಗೆಹರುತ್ತದೆ. ಮೊದಲನೇದಾಗಿ ಏನಪ್ಪ ಅಂದರೆ, ನೀವು ಇದು ಮಾಡೋಕ್ಕೆ ಮುಂಚೆ ನೀವು ಯಾವ ವಸ್ತು ಮೇಲೆ ಹೆಚ್ಚು ಪ್ರೀತಿ ತೋರಿಸ್ತೀರೋ ಅದು ನಿಮ್ಮ ಹತ್ರ ಯಾವಾಗಲೂ ಇರ್ತದೆ. ಮತ್ತು ಯಾವ ವಸ್ತುನ ನೀವು ದ್ವೇಷಿಸ್ತೀರೋ ಅದು ನಿಮ್ಮನ್ನು ಬಿಟ್ಟು ತುಂಬ ದೂರ ಹೊರಟೋಗ್ತದೆ. ಹಾಗಾಗಿ ಪ್ರತಿಯೊಂದು ವಸ್ತುವೂ ಕೂಡ ಯಾವ ರೀತಿ ನೀವು ಇಷ್ಟಪಡ್ತೀರೋ ಅದೇ ರೀತಿ ನಿಮ್ಮ ಜೊತೆ ಇರ್ತದೆ. ನಿಮಗೆ ಬನ್ನಿ, ಇವತ್ತಿನ ವಿಶೇಷವಾಗಿ ಏನು ಮಾಡಿ ಅಂದರೆ, ಇದಕ್ಕೆ ನೀವು ಮೊದಲನೇದಾಗಿ ಮಾಡಬೇಕಾದಾಗ ನೀವು ಯಾವುದೇ ರೀತಿ ಮಾಡಬೇಕಂದ್ರೂ ಕೂಡ ಒಳ್ಳೆ ವೈಬ್ರೇಷನ್ ಇರಬೇಕು. ಹಾಗಾಗಿ ನೀಟಾಗಿ ಸ್ನಾನ ಮಾಡಿ, ಒಳ್ಳೆ ಬಟ್ಟೆ ಹಾಕ್ಕೊಂಡು, ಒಂದು ಸ್ವಲ್ಪ ಪರ್ಫ್ಯೂಮ್ ಇದ್ದರೆ ಪರ್ಫ್ಯೂಮ್ ಹಾಕ್ಕೊಂಡು, ಒಳ್ಳೆ ವಾತಾವರಣದಲ್ಲಿ ಸ್ವಲ್ಪ ಮೆಡಿಟೇಷನ್ ಮಾಡೋಕ್ಕೆ ಕೂತ್ಕೊಂಡು ಆದಮೇಲೆ ಎದ್ದು ಮಾಡಿದ್ರೆ, ಯಾಕಂದರೆ ನಿಮ್ಮ ಮೈಂಡ್ಗೆ ಐ ಲವ್ ಮನಿ ಅಂತ ಹೇಳಿದ್ರೆ ಅದು ಹೋಗೋದಿಲ್ಲ. ಹಂಗಾಗಿ ವಿಶೇಷವಾಗಿ ನೀವು ಅದಕ್ಕೆ ಮುಂಚೆ ತಯಾರಿ ಆಗಬೇಕಾಗುತ್ತೆ. ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೂ, ದೇವಸ್ಥಾನಕ್ಕೆ ಹೋಗಬೇಕಾದಾಗ ಅಷ್ಟೇ ತಯಾರಿ ಆಗಬೇಕಾಗುತ್ತೆ. ವಿಶೇಷವಾಗಿ ಏನು ಮಾಡಿ ಅಂದರೆ, ಇದನ್ನು ಯಾವುದೇ ಪೇಪರಲ್ಲಿ ಅಥವಾ ಇದರಲ್ಲಿ ಬರೀಬೇಡಿ. ಯಾಕಂದರೆ ಇದು ಪೇಪರಲ್ಲೆಲ್ಲ ಬರೆಯೋದ್ರಿಂದ ನೀವು ಅಲ್ಲಿ ಬರೆದು ಹೋಗ್ಬಿಡುತ್ತೆ. ನೀವು ಯಾವಾಗಲಾದ್ರೂ ತೆಗೆದು ನೋಡ್ತಾನೆ ಇರಬೇಕು. ಅದಕ್ಕೋಸ್ಕರ ಒಂದು ವಿಶೇಷವಾದ ಒಂದು ಯಾವುದಾದ್ರೂ ಬುಕ್ ಇಟ್ಬಿಟ್ಟು ವಿಶೇಷವಾಗಿ ಇದಕ್ಕೇನು ಮಾಡಬೇಕಪ್ಪ ಅಂದರೆ, ಐ ಲವ್ ಮನಿ ಅಂತ ಬರೀರಿ. ಫಸ್ಟು ಐ ಲವ್ ಮನಿ ಅಂತ ಬರೀರಿ. ಐ ಲವ್ ಮನಿ ಅಂತ ಬರೆದ್ಬಿಟ್ಟು ಐ ಲವ್ ಮನಿ ಅಂತ ಬರೆದು ಅದ್ರ ಕೆಳಗಡೆ ಕ್ಲೆನ್ಸಿಂಗ್ ಮಾಡಬೇಕಾಗತ್ತೆ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಮನಿ. ಅಂದರೆ ನಾನೇನೇ ತಪ್ಪು ಮಾಡಿದ್ರು ನನ್ನ ಇದರಲ್ಲೇ ಕ್ಷಮಿಸು, ನನ್ನನ್ನು ನಿನ್ನ ಮನಸ್ಸೊಳಗಡೆ ಹಾಕೋ, ಮತ್ತು ನಿನಗೆ ಕೃತಜ್ಞತೆಗಳು, ನಿನ್ನನ್ನು ಯಾವಾಗಲೂ ನನ್ನ ಪ್ರೀತಿಯಿಂದ ನೋಡ್ತೀನಿ. ಇಷ್ಟು ಬರೆದ್ಬಿಟ್ಟು ನೀವು ಪ್ರತಿದಿನ ಇದನ್ನು ನೋಡ್ತಾ ಇರಬೇಕಾಗತ್ತೆ. ನೋಡಿ, ಇಷ್ಟು ವಾರಕ್ಕೊಂದ್ಸರಿ ಇಷ್ಟು ಬರೀರಿ. ನೋಡಿ, ಐ ಆಮ್ ಸಾರಿ, ನನ್ನಿಂದ ತಪ್ಪಾಗಿದ್ದರೆ ಸಾರಿ, ನನ್ನನ್ನು ಕ್ಷಮಿಸು, ನಿನಗೆ ಯಾವಾಗಲೂ ಗ್ರ್ಯಾಟಿಟ್ಯೂಡ್ ಆಗಿರಬೇಕು, ಥ್ಯಾಂಕ್ ಯು, ಐ ಲವ್ ಮನಿ, ನಾನು ನಿನ್ನನ್ನು ಪ್ರೀತಿಸ್ತೇನೆ. ಇಷ್ಟು ಬರೆದ್ಬಿಟ್ಟು ನೀವು ವಾರಕ್ಕೊಂದ್ಸರಿ ಇದನ್ನು ಮಾಡ್ಕೊಳ್ಳಿ. ವಿಶೇಷವಾಗಿ ನಿಮ್ಗೆ ಏನೇ ಹಣ ಸಮಸ್ಯೆಗಳಿದ್ರು ಕೂಡ ಎಲ್ಲ ಹೋಗ್ತದೆ. ತುಂಬ ಪವರ್ಫುಲ್ ಟೆಕ್ನಿಕ್ ಇದು. ಇದನ್ನು ಮಾಡ್ಕೊಂಡು ನೋಡಿ. ನಾವು ಕೂಡ ವಾರಕ್ಕೊಂದ್ಸರಿ ಮಾಡ್ತಾನೆ ಇರ್ತೀವಿ. ಇದರಿಂದ ತುಂಬ ಉಪಯೋಗ ಆಗಿದೆ. ನಿಮಗೂ ಕೂಡ ಹಣ ಹೆಚ್ಚು ಬರಲಿ. ಹಣನ ನೀವು ಆದಷ್ಟು ಪ್ರತಿದಿನ ಅದಕ್ಕೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಒಂದು ಇದು ಮಾಡಿ. ನೀವು ಪ್ರತಿಯೊಂದು ವಸ್ತು ಆಗಲಿ, ಪ್ರತಿಯೊಂದು ಇದಾಗಲಿ, ನಿಮ್ಮ ಹತ್ರ ಏನಿದೆಯೋ ಅದಕ್ಕೆಲ್ಲ ಗ್ರ್ಯಾಟಿಟ್ಯೂಡ್ ಆಗಿದ್ದರೆ, ನಿಮಗೆ ಅದೇನಾದರೂ ವಸ್ತು ಎಕ್ಸ್ಪೈರಿ ಆಗೋದಿದ್ದರೆ ಅದಕ್ಕೆ ಮುಂಚೆನೇ ಆಲ್ಟರ್ನೇಟಾಗಿ ನಿಮ್ಗೆ ಏನಾದರೂ ಒಂದು ಅದಕ್ಕೆ ಪರ್ಯಾಯ ಸಿಗ್ತದೆ. ದುಡ್ಡಾಗಲಿ, ವಸ್ತು ಆಗಲಿ, ಏನಾದರೂ ಆಗಲಿ ಎಲ್ಲನೂ ಪ್ರೀತಿಯಿಂದ ನೋಡಿ ಅಂತ ಕೇಳ್ಕೊತಾ, ನಿಮಗೆ ಯಾರಿಗೆ ದುಡ್ಡಿನ ಬಗ್ಗೆ ಹೆಚ್ಚು ಒಲವಿದೆಯೋ ಅವರು ಕಮೆಂಟಲ್ಲಿ
ಐ ಲವ್ ಮನಿ ಐ ಲವ್ ಮನಿ ಐ ಲವ್ ಮನಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಗಣೇಶ.